ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ಇದು A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ಉತ್ತರ ದಾಸನಪುರ ಹೋಬಳಿ, ಬೆಂಗಳೂರು ನಾರ್ತ್ ತಾಲ್ಲೂಕು, ಮಾದನಾಯಕನಹಳ್ಳಿ ಒಂದು 3040 ಈಸ್ಟ್ ಫೇಸ್ ಮನೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮೇನ್ ರೋಡ್ ಇಂದ ಕನೆಕ್ಟಿವಿಟಿ ರೋಡ್ ಬಂದು ಈ ಟೈಪ್ ಇದೆ ಫ್ರೆಂಡ್ಸ್. ಇದು ಮಾದನಾಯಕನಹಳ್ಳಿಯಿಂದ ಟುವರ್ಡ್ಸ್ ಲಕ್ಷ್ಮೀಪುರ ರೋಡ್ ಅಲ್ಲಿ ನಿಮಗೆ ಟಾರ್ ರೋಡ್ ಈ ತರ ಕನೆಕ್ಟಿವಿಟಿ ಇದೆ. ನೋಡಿ, ಮಾದನಾಯಕನಹಳ್ಳಿ ಮೈನ್ ರೋಡ್ ಇಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಮನೆ ಇದೆ. ಸೊ ಮನೆ ಸುತ್ತಮುತ್ತ ನೀವು ನೋಡೋದಾದ್ರೆ ಈ ಟೈಪ್ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದಾವೆ. ಸೊ ಮೇನ್ ರೋಡ್ಗಳೆಲ್ಲ ಟಾರ್ ರೋಡ್ ಮಾಡಿದ್ದಾರೆ. ಸಬ್ ರೋಡ್ಗಳು ಮಾತ್ರ ಬ್ಯಾಲೆನ್ಸ್ ಇದೆ, ಎಲ್ಲ ಮಡ್ ರೋಡ್ ಇದೆ. ಸೊ ಅಪ್ಕಮಿಂಗ್ ಟಾರ್ ರೋಡ್ ಆಗುತ್ತೆ. ನಗರಸಭೆ ಲಿಮಿಟ್ ಇದು, ನಗರಸಭೆ ಖಾತೆ, ನಗರಸಭೆ ವಾಟರ್ ಸಪ್ಲೈ, CMC ಖಾತಾ ಇರುತ್ತೆ. ಇದಕ್ಕೆ CMC ವಾಟರ್ ಸಪ್ಲೈ ಇದೆ. ಇದು ಬೆಂಗಳೂರು ಉತ್ತರ ದಾಸನಪುರ ಹೋಬಳಿ, ಮಾದನಾಯಕನಹಳ್ಳಿ. ಸೊ ಈ ಒಂದು ಸರೌಂಡಿಂಗ್ಸ್ ಅಲ್ಲಿ ಒಂದು ಮನೆ ಇದೆ ಫ್ರೆಂಡ್ಸ್. ನೋಡಿ, ಇದು 3040 ಈಸ್ಟ್ ಫೇಸ್. ಸೊ ಈ ಒಂದು ಲೊಕೇಶನ್ ಅಲ್ಲಿ ನಿಮಗೆ ಸೈಟ್ ಸಹ ಅವೈಲಬಿಲಿಟಿ ಇದೆ. ಯಾರಾದರೂ ಈ ಲೊಕೇಶನ್ ಅಲ್ಲಿ ಸೈಟ್ ನೋಡ್ತಾ ಇದ್ರೆ ಸೊ ನೀವು ಒಂದ್ಸಲ ವಿಸಿಟ್ ಮಾಡಬಹುದು. ಸೈಟ್ ರೇಟ್ ಬಂದ್ಬಿಟ್ಟು 4000 ಇದೆ. ಸೊ ಅಕ್ಕಪಕ್ಕ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿದೆ. ಸ್ಕೂಲು, ಕಾಲೇಜಸ್ ಎಲ್ಲ ಇದೆ ಸುತ್ತಮುತ್ತ. ನೋಡಿ, ಮನೆ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಮನೆ ತೋರಿಸ್ತಾ ಇದ್ದೀನಿ. ನೋಡಿ, ಮನೆ ಇದೇ ಮನೆ, ಈಸ್ಟ್ ಫೇಸು 3040 3040 ಪೂರ್ವ ದಿಕ್ಕಿಗೆ ಈಸ್ಟ್ ಫೇಸ್ ಡೋರು, ಈಸ್ಟ್ ಫೇಸ್ ಸೈಡು. ನೋಡಿ, ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಒಂದು RK ಪ್ಲಸ್ ಟಾಯ್ಲೆಟ್, ಒಂದು ರೂಮ್ ಇದೆ, ಪ್ಲಸ್ ಅಟ್ಯಾಚ್ ಟಾಯ್ಲೆಟ್ ಇದೆ, ಸಪರೇಟ್ ಟಾಯ್ಲೆಟ್ ಇದೆ. ಈ ಒಂದು ಕಾನ್ಸೆಪ್ಟ್ ಅಲ್ಲಿರುವ ಮನೆ ನೋಡಿ ಫ್ರೆಂಡ್ಸ್. ನಿಮಗೆ ಮಾದನಾಯಕನಹಳ್ಳಿ ಸರೌಂಡಿಂಗ್ಸ್ ಅಲ್ಲಿ ಇರುವಂತ ಮನೆ. ಜಸ್ಟ್ 2.5 ಕಿಲೋಮೀಟರ್, ಅರೌಂಡ್ 3 ಕಿಲೋಮೀಟರ್ ನಿಮಗೆ ಮಾದಾವರ ಮೆಟ್ರೋ ಸ್ಟೇಷನ್. ಸೊ 2 ಕಿಲೋಮೀಟರ್ ಅಲ್ಲಿ ನಿಮಗೆ ಹೈವೇ ಇದೆ. 500 ಮೀಟರ್ ಅಲ್ಲಿ ನಿಮಗೆ BMTC ಬಸ್ ಸ್ಟಾಪ್ ಇದೆ. ಸೊ ಈ ಕಡೆ ಮಾಗಡಿಗೆ ಹೋಗುವಂಥವ್ರಿಗೆ ಮಾಗಡಿ ರೋಡಲ್ಲಿ ಹಾಗೂ ತುಮಕೂರು ರೋಡಲ್ಲಿ, ದಬಸ್ಪೇಟೆ ರೋಡಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಬನ್ನರಘಟ್ಟ ಕಡೆ ಹೋಗೋರಿಗೆಲ್ಲ ಈ ಬಿಲ್ಡಿಂಗ್ ಇದ್ದಿದ್ದ ಹತ್ರ ಆಗುತ್ತೆ. ಸೊ ನೈಸ್ ರೋಡ್ ಹತ್ರ ಇದೆ. 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೈಸ್ ರೋಡು, ಮೆಟ್ರೋ ಸ್ಟೇಷನ್ನು. 2.5 ಕಿಲೋಮೀಟರ್ ನಿಮಗೆ ಹೈವೇ, ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಬಸ್ ಸ್ಟಾಪ್. ನೋಡಿ, ಮನೆ ಬಂದ್ಬಿಟ್ಟು ನೋಡಿ, ನಾನೀಗ ಪಾರ್ಕಿಂಗ್ ಏರಿಯಾದಲ್ಲಿ ಬಂದಿದ್ದೀನಿ. ಪಾರ್ಕಿಂಗ್ ಏರಿಯಾದಲ್ಲಿ ನೀವು ನೋಡ್ಬೋದು, ಅಪ್ ಟು ಟಾಪ್ ಟು ಬಾಟಮ್ ವರೆಗೂ ನಿಮಗೆ ಎಲ್ಲ ಫುಲ್ ಟೈಲ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ನೋಡಿ, ಸೀಲಿಂಗಲ್ಲಿ ಒಂದು ಫ್ಲವರ್ ಅನ್ನು ಹಾಕಿದ್ದಾರೆ ಹಾಗೂ ಸ್ಪಾಟ್ ಲೈಟ್ಗಳನ್ನು ಹಾಕಿದ್ದಾರೆ. ಸೊ ಬಿಲ್ಡಿಂಗ್ ಇಂದ ಲೆಫ್ಟ್ ಸೈಡ್ ಇಂದ ಸ್ಟೇರ್ ಕೇಸ್ ರೈಸ್ ಆಗಿದೆ. ನೋಡಿ, ಈ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸಿಲಿಂಡರ್ ಸ್ಟೋರೇಜ್ ಮತ್ತೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಮತ್ತೆ UPS ಪಾಯಿಂಟ್ಗಳನ್ನು ಇಟ್ಬಿಟ್ಟಿದ್ದಾರೆ. ನೋಡಿ, ಇಂಡಿಪೆಂಡೆಂಟ್ ಆಗಿರೋಕೆ ಸೊ ಚೆನ್ನಾಗಿದೆ. ಇಂಡಿಪೆಂಡೆಂಟ್ ಆಗಿರೋ ಲೈಕ್ ಮಾಡ್ತಾ ಇದ್ರೆ ಸೊ ಈ ಬಿಲ್ಡಿಂಗ್ ಅನ್ನು ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ಫ್ಲೋರಿಂಗ್ ಅಲ್ಲಿ ನೀವು ನೋಡ್ಬೋದು, ಎಲ್ಲ ಮಿಕ್ಸಿಂಗ್ ಇರುವಂತಹ ಟೈಲ್ಸ್ಗಳನ್ನು ಹಾಕಿದ್ದಾರೆ, ಕಲರ್ ಮಿಕ್ಸ್ಗಳು. ಹಾಗೆ ವಾಲ್ಗಳನ್ನು ಫುಲ್ಲು ಬ್ಲಾಕ್ ಮಿಕ್ಸ್ ಇರುವಂಥ ವಾಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಫ್ರಂಟ್ ಲುಕ್ಕು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಂಡಿಪೆಂಡೆಂಟ್ ಆಗಿರೋರಿಗೆ ತುಂಬ ಸೇಫ್ಟಿ ಮತ್ತು ಈಸ್ಟ್ ಫೇಸ್ 3040 ಒಂದೇ ಫ್ಲೋರು ಇರಬೇಕು ಅನ್ನೋರಿಗೆ ಶೂಟಬಲ್ ಆಗುವಂಥ ಮನೆ ಇದಾಗಿದೆ. ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 2 ಅಡಿ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಬಿಲ್ಡಿಂಗಿನ ಸ್ಕ್ವೇರ್ ಅಲ್ಲೂ ನಿಮಗೆ 2 ಅಡಿ ವೆಂಟಿಲೇಷನ್ಸ್ಗೆ ಸೆಟ್ ಬ್ಯಾಕ್ ಅನ್ನ ಬಿಟ್ಟಿದ್ದಾರೆ. ನೋಡಿ, ಇದು ಇಂಟೀರಿಯರ್ ಅನ್ನು ಆಗಿರೋದಿಲ್ಲ ಫ್ರೆಂಡ್ಸ್, ವಿತೌಟ್ ಇಂಟೀರಿಯರ್. ನೋಡಿ, TV ಯೂನಿಟ್ ಏನೂ ಇಲ್ಲ. ಸೊ ಪೂಜಾ ರೂಮ್ ಇದೆ. ಪೂಜಾ ರೂಮ್ ನೋಡ್ಬೋದು ಫ್ರೆಂಡ್ಸ್. ಪೂಜಾ ರೂಮ್ ಈ ಟೈಪ್ ಇದೆ. ಸೊ ಗ್ಲಾಸ್ ಪಾರ್ಟಿಷನ್ಸ್ ಡೋರ್ ಅನ್ನು ಇಟ್ಟಿದ್ದಾರೆ. ನೋಡಿ, ಪೂಜಾ ರೂಮ್ ಈ ಟೈಪ್ ಇದೆ. ಪೂಜಾ ರೂಮ್ ಬಂದ್ಬಿಟ್ಟು ಆಸ್ ಪರ್ ಪೂಜಾ ವಾಸ್ತು ಪ್ರಕಾರ ದೇವಮೂಲೆಯಲ್ಲಿ ಇದೆ. 100% ವಾಸ್ತು ಇರುವಂಥ ಮನೆ.
ನೀವು ಫ್ಲೋರಿಂಗಲ್ಲಿ ನೋಡೋದಾದರೆ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಹಾಗೆ ಒಂದು ಸ್ಟ್ರೈಟ್ ನೋಡ್ತಾ ಇದ್ರೆ ನೀವು ಆರ್ಚ್ ಮಾಡಿದ್ದಾರೆ. ಆರ್ಚಿಂದ ಲೆಫ್ಟ್ ಸೈಡಲ್ಲಿ ನಿಮಗೆ ಕಿಚನ್ ಏರಿಯಾ ಇದೆ. ರೈಟ್ ಸೈಡಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ. ಲಿವಿಂಗ್ ಏರಿಯಾ ಪಕ್ಕದಲ್ಲಿ ನಿಮಗೆ ಡೈನಿಂಗ್ ಹಾಲ್ ಇದೆ ನೋಡಿ. ಇದು ಡೈನಿಂಗ್ ಹಾಲ್. ಹಾಗೆ ಲೆಫ್ಟ್ ನೀವು ನೋಡೋದಾದ್ರೆ ಸ್ಕ್ರೀನ್ ಬಿಟ್ಟಿದ್ದಾರೆ ನೋಡಿ. ಆ ಸ್ಕ್ರೀನ್ ಲೆಫ್ಟ್ ಅಲ್ಲಿ ನಿಮಗೆ ಕಿಚನ್ ಏರಿಯಾ ಇದೆ ನೋಡಿ. ಇಲ್ಲಿ ಡೈನಿಂಗ್ ಹಾಲ್ ಒಂದು ವಾಶ್ ಬೇಸಿನ್ ಅನ್ನು ಇಟ್ಟಿದ್ದಾರೆ ಅಲ್ಲೇನೆ. ಸೊ ಅದರ ಲೆಫ್ಟ್ಗೆ ನೋಡೋದಾದ್ರೆ ನೀವು ಅಲ್ಲಿ ನಿಮಗೆ ಕಿಚನ್ ಏರಿಯಾ ಇದೆ. ಡೈನಿಂಗ್ ಅಟ್ಯಾಚ್ಡ್ ಕಿಚನ್ ಏರಿಯಾ ಇದೆ. ಅಲ್ಲಿ ಒಂದು 3 ಪಾನ್ ವಿಂಡೋಸ್ ಕಿಟಕಿಯನ್ನು ಇಟ್ಟಿದ್ದಾರೆ ನೋಡಿ. ಇದು ಕಿಚನ್ ಏರಿಯಾ. ಓಪನ್ ಟೈಪ್ ಏನಿಲ್ಲ, ಸೊ ಕ್ಲೋಸರ್ ಟೈಪೇ ಇದೆ. ಕ್ಲೋಸರ್ ಅಂಡ್ ಓಪನ್ ಇನ್ ಬಿಟ್ವೀನ್ ಇದೆ ನೋಡಿ. ಕಿಚನ್ಗೆ ಹಾಕಿರುವಂಥ ಟೈಲ್ಸ್ಗಳು ಕ್ರೀಮ್ ಕಲರ್, ವೈಟ್ ಕಲರ್ ಮಿಕ್ಸ್ ಇರುವಂಥ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಕಿಚನ್ನಲ್ಲಿನೂ ಸಹ ಇಂಟೀರಿಯರ್ ವರ್ಕ್ ಇರೋದಿಲ್ಲ. ಟೋಟಲಿ ಬಿಲ್ಡಿಂಗಲ್ಲಿ ಇಂಟೀರಿಯರ್ ವರ್ಕ್ ಇರಲ್ಲ, ವಿತೌಟ್ ಇಂಟೀರಿಯರ್ ವರ್ಕ್. ಸೊ ಈ ಒಂದು ಕಾನ್ಸೆಪ್ಟಲ್ಲಿರುವ ಮನೆ ನೋಡಿ. ಶೆಲ್ಫ್ಗಳನ್ನು ಮಾಡಿದ್ದಾರೆ ಸ್ಟೋರೇಜ್ ಏರಿಯಾಕ್ಕೆಲ್ಲ. ಕಿಚನ್ ಏರಿಯಾದಲ್ಲಿ ಕೆಳಗಡೆ ಸ್ಲ್ಯಾಬ್ ಕೆಳಗಡೆ ಹಂಗೆ ಓಪನ್ ಟೈಪ್ ಇಟ್ಟಿದ್ದಾರೆ. ಸಾಲಿಡ್ ಸಿಂಕನ್ನು ಇಟ್ಟಿದ್ದಾರೆ, ವಾಶ್ ಬೇಸಿನ್ ಇಟ್ಟಿದ್ದಾರೆ ನೋಡಿ. ಫ್ಲೋರಿಂಗಲ್ಲಿ ನೀವು ನೋಡ್ಬೋದು ಈ ಥರ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಪರ್ಚೇಸ್ ಮಾಡೋ ಒಂದು ಇಂಡಿಪೆಂಡೆಂಟ್ ಆಗಿ ಒಂದೇ ಒಂದು ಮನೆ ನಮಗೆ ಸಾಕು, ಸೊ ರೆಂಟೆಡ್ ಪರ್ಪಸ್ ಬೇಡ ಅನ್ನೋರು ಈ ಒಂದು ಮನೆಯನ್ನು ನೋಡ್ಬೋದು ನೀವು. ಸೊ ಇಂಟೀರಿಯರ್ ವರ್ಕ್ ಬೇಕಾದ್ರೆ ನೀವು ಮಾಡಿಸ್ಕೋಬೋದು ಫ್ರೆಂಡ್ಸ್. ರೇಟಲ್ಲಿ ಸ್ವಲ್ಪ ರೀಸನಬಲ್ ಇದೆ. ಇಲ್ಲಿ ಸರೌಂಡಿಂಗ್ಸು 4000 ರೂಪೀಸ್ ನಿಮಗೆ ಸೈಟ್ ರೇಟ್ ನಡೀತಾ ಇದೆ ಈ ಮನೆಯ ಒಂದು ಲೊಕೇಶನಲ್ಲಿ ನೋಡಿ. ಕಿಚನ್ ಏರಿಯಾದಲ್ಲಿ ರೈಟ್ ಸೈಡಲ್ಲಿ ನಿಮಗೆ 2 ಪಾನ್ ವಿಂಡೋಗಳನ್ನು ಇಟ್ಬಿಟ್ಟಿದ್ದಾರೆ ನೋಡಿ. ಸಾಲಿಡ್ ಆಗಿರುವಂಥ ವಾಶ್ ಬೇಸಿನ್ ಇಟ್ಟಿದ್ದಾರೆ. ಒಂದು 25 mm ಥಿಕ್ನೆಸ್ ಇರುವಂಥ ಒಂದು ಸ್ಲ್ಯಾಬ್ ಕಲ್ಲು ಹಾಕಿದ್ದಾರೆ. ರೌಂಡ್ ಶೇಪಲ್ಲಿರುವಂಥ ಶೇಪ್ ಮಾಡಿದ್ದಾರೆ, ಫುಲ್ ರೌಂಡು ಮಾಡಿದ್ದಾರೆ. ಹಾಗೂ ಇಲ್ಲಿ ನೋಡೋದಾದರೆ ನಿಮಗೆ ಒಂದು ರೌಂಡ್ ಟೇಬಲ್, ಒಂದು ಡೈನಿಂಗ್ ಟೇಬಲನ್ನು ಇಟ್ಟಿದ್ದಾರೆ. ಸ್ಕ್ವೇರ್ ಆಗಿರುವಂಥದ್ದು ನೀವು ಇಟ್ಕೋಬೋದು. ಇದಿಷ್ಟು ಒಂದು 8 ಫೀಟ್ ಸ್ಕ್ವೇರ್ ಆಗಿರುವಂಥ ಡೈನಿಂಗ್ ಹಾಲನ್ನು ಮಾಡಿದ್ದಾರೆ ನೋಡಿ. ತುಂಬ ಲಿವಿಂಗ್ ಏರಿಯಾನು ದೊಡ್ಡದಾಗಿದೆ. ಡೈನಿಂಗ್ ಹಾಲ್ ಇದೆ ಪ್ಲಸ್ 2 BHK. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 BHK ಹೌಸ್ ನೋಡಿ. ವಾಶ್ರೂಮ್ ಬಂದ್ಬಿಟ್ಟು ಒಂದೇ ವಾಶ್ರೂಮ್ ಇದೆ, ಅಟ್ಯಾಚ್ ಯಾವುದೂ ಇಲ್ಲ, ವಿತೌಟ್ ಅಟ್ಯಾಚ್. 2 ರೂಮಲ್ಲೂ ಪ್ಲೈನ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಎದುರುಗಡೆ ನೀವು ಪಿಂಕ್ ಡೋರ್ ನೋಡ್ತಾ ಇರಲ್ಲ, ಆ ಪಿಂಕ್ ಡೋರು ಬಂದ್ಬಿಟ್ಟು ನಿಮಗೆ ಪಿಂಕ್ ಡೋರೇ ವಾಶ್ರೂಮ್. ವೆಸ್ಟರ್ನ್ ಟಾಯ್ಲೆಟನ್ನು ಮಾಡಿದ್ದಾರೆ. ಸೊ ನೋಡಿ ಲೆಫ್ಟ್ ಸೈಡಲ್ಲಿ ನಿಮಗೆ ಈಗ ನಾನು ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಮಾಸ್ಟರ್ ಬೆಡ್ರೂಮ್ ನೀವು ನೋಡ್ಬೋದು ಫ್ರೆಂಡ್ಸ್. ಮಾಸ್ಟರ್ ಬೆಡ್ರೂಮ್ ತುಂಬ ದೊಡ್ಡದಾಗಿದೆ. ಒಂದು 12 ಫೀಟ್ ಲೆಂತ್ ಇದೆ, 12 ಫೀಟ್ ವಿಡ್ತ್ ಇದೆ. ತುಂಬ ದೊಡ್ಡದಿದೆ. ಡಬಲ್ ಕಾಟ್ ಹಾಕಿ ಹಾಗೂ ನೋಡ್ಬೋದು ನೀವು. ಲ್ಯಾಪ್ಟಾಪ್ ಎಲ್ಲ ಮಾಡಿದ್ದಾರೆ. ಸೊ ವಿತೌಟ್ ಇಂಟೀರಿಯರ್ ವರ್ಕ್. ಇಲ್ಲಿ ಸಹ ಇಂಟೀರಿಯರ್ ವರ್ಕ್ ಏನಿರೋದಿಲ್ಲ. ಸೊ ನೀವು ಪ್ಲಾನಿಂಗ್ ಮಾಡಿಕೊಂಡು ಇಂಟೀರಿಯರ್ ವರ್ಕ್ ಮಾಡಿಸ್ಕೋಬಹುದು ನೋಡಿ. ಇಲ್ಲಿ 3 ಪಾನ್ ವಿಂಡೋನ ಇಟ್ಟಿದ್ದಾರೆ. ಹಿಂದೆಗಡೆ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಬಿಲ್ಡಿಂಗಿನ ಸುತ್ತಲೂ 2 ಅಡಿ ನಿಮಗೆ ಪ್ಯಾಸೇಜನ್ನು ಬಿಟ್ಟಿದ್ದಾರೆ. ವಿಂಡೋಸ್ ಇಟ್ಟಿರೋದ್ರಿಂದ ಹಾಗೂ ಪೈಪ್ಗಳೆಲ್ಲ ಅಲೈನ್ಮೆಂಟ್ ಇರುತ್ತೆ ನೋಡಿ. ಸೊ ಮಾಸ್ಟರ್ ಬೆಡ್ರೂಮ್ ಪ್ಲಸ್ ಒಂದು ಆಲ್ಟರ್ನೇಟ್ ರೂಮ್ ಇದೆ ನೋಡಿ. ಇಲ್ಲಿ ನಿಮಗೆ 2 ರೂಮ್ ಸೆಂಟರಲ್ಲಿ ಇನ್ ಬಿಟ್ವೀನ್ನಲ್ಲಿ ನಿಮಗೆ ಒಂದು ವಾಶ್ರೂಮನ್ನು ಮಾಡಿದ್ದಾರೆ. ಸೊ ಸಿಂಗಲ್ ವಾಶ್ರೂಮ್ ಓನ್ಲಿ, ಅಟ್ಯಾಚ್ ಮಾಡಿಲ್ಲ ಯಾವುದು ರೂಮ್ಗೂ. ಸೊ ನೋಡಿ ಈ ಒಂದು ಆಲ್ಟರ್ನೇಟ್ ರೂಮ್ ನೋಡ್ಬೋದು. ರೂಮ್ ನಂಬರ್ 2 ಅಲ್ಲಿ ನೀವು ನೋಡಿ ಫ್ರೆಂಡ್ಸ್, 3 ಪಾನ್ ವಿಂಡೋ ಇಟ್ಟಿದ್ದಾರೆ. ಹಾಗೂ ಇಲ್ಲಿನೂ ಸೆಟ್ ಬ್ಯಾಕ್ ಇದೆ, ಪ್ಯಾಸೇಜ್ ಏರಿಯಾ ಬಿಟ್ಟಿದ್ದಾರೆ ನೋಡಿ. ಸಜ್ಜೆ ಎಲ್ಲ ಇದೆ. ಅಲ್ಲಿ ನೀವು ಬೇಕಾದ್ರೆ ಇಂಟೀರಿಯರ್ ವರ್ಕ್ ಮಾಡಿಕೊಂಡು
ಬೇಕಾದ್ರೆ ನೀವು ಸಜ್ಜ ಲ್ಯಾಫ್ಟನ್ನು ಕ್ಲೋಸರ್ ಮಾಡ್ಕೋಬೋದು. ಇದು 3 years ಓಲ್ಡು ಮನೆ, 3 ವರ್ಷದ ಹಳೆಯ ಮನೆ. 2021ನಲ್ಲಿ ಸೊ ಇದು ಮನೆ ಕನ್ಸ್ಟ್ರಕ್ಷನ್ ಆಗಿರೋದು. ನೋಡಿ, ಡಬಲ್ ಕಾಟ್ ಹಾಕಿದ್ದಾರೆ. ಡಬಲ್ ಕಟ್ ಹಾಕಿನೂ ನಿಮಗಿನ್ನ ಸ್ಪೇಸ್ ಇದೆ. ಫ್ರೆಂಡ್ಸ್, ಯಾರಾದರೂ ಬೆಂಗಳೂರು ಉತ್ತರ ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿ ಏನಾದರೂ ಮನೆ ನೋಡ್ತಾ ಇದ್ದರೆ, 3040 ಈಸ್ಟ್ ಫೇಸ್ ಅಂತ ನೋಡ್ತಾ ಇದ್ದರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ವೆಸ್ಟ್ರನ್ ವಾಶ್ರೂಮ್ ಮತ್ತು ವಾಲ್ ಮಿಕ್ಸರನ್ನು ಹಾಕಿದ್ದಾರೆ. ನೋಡಿ, ಹೆಡ್ ಶವರನ್ನು ಹಾಕಿದ್ದಾರೆ. ಸೊ ಎಲ್ಲ ಫೆಸಿಲಿಟಿ ಇರುವಂಥ ಮನೆ ವಿತೌಟ್ ಇಂಟೀರಿಯರ್. ಸೊ ಇಂಟೀರಿಯರ್ ಬೇಕಂದರೆ ನೀವು ಮಾಡಿಸ್ಕೋಬೋದು. ಸೊ ಅದು ಪ್ರೈಸನ್ನು ಬೇಕಾದ್ರೆ ನಾವು ನೆಗೋಷಿಯಬಲ್ ಮಾಡ್ಬೋದು ಫ್ರೆಂಡ್ಸ್. ಇಂಟೀರಿಯರ್ ವರ್ಕದ ನೀವು ಅಮೌಂಟನ್ನು ಬೇಕಾದ್ರೆ ಲೆಸ್ ಮಾಡಿಬಿಟ್ಟು ಇದು ಮಾಡ್ಬೋದು. ಟೋಟಲ್ ಇದು 1200 ಸ್ಕ್ವೇರ್ ಫೀಟ್ ಹೌಸ್, ಒಂದು ಸೈಟಿನ ಮನೆ. 30-40 ಅಡಿ ಅಗಲ ಇದೆ, 40 ಅಡಿ ಉದ್ದ ಇದೆ, 30 feet ವಿಡ್ತ್, 40 feet ಲೆಂತ್. ಈಸ್ಟ್ ಫೇಸ್ ಹೌಸ್, ಈಸ್ಟ್ ಫೇಸ್ ಡೋರ್ ಬಂದ್ಬಿಟ್ಟು ನಿಮಗೆ ದೇವಮೂಲೆಯಿಂದ ಎಂಟ್ರಿ ಆಗುತ್ತೆ ವಾಸ್ತು ಪ್ರಕಾರ. ನೋಡಿ, ಈ ಕಡೆ ನಿಮಗೆ ಸ್ಟೇರ್ ಕೇಸನ್ನು ರೈಸ್ ಮಾಡಿದ್ದಾರೆ. ಪಾರ್ಕಿಂಗಲ್ಲಿ ವಾಲ್ಗೆಲ್ಲ ಫುಲ್ ಟೈಲ್ಸ್ಗಳನ್ನು ಹಾಕಿ ಕವರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೂ ಅಗಲವಾದ ಒಂದು 2 ಡೋರ್ಗಳನ್ನು ಇಟ್ಟಿದ್ದಾರೆ. ಪಾರ್ಕಿಂಗ್ಗೆ ಕಾರ್ ಪಾರ್ಕಿಂಗ್ ವಿತ್ ಬೈಕ್ ಪಾರ್ಕಿಂಗನ್ನು ಮಾಡ್ಬೋದು. ನೋಡಿ, ಸ್ಟೆಪ್ಸ್ಗಳೆಲ್ಲ ನೀವು ನೋಡೋದಾದರೆ ಲೆಫ್ಟ್ ಸೈಡ್ ರೈಟ್ ಸೈಡು ರೌಂಡ್ ಶೇಪಲ್ಲಿರುವಂಥ ಹ್ಯಾಂಡ್ರೈಲ್ಸನ್ನು ಹಾಕಿದ್ದಾರೆ. ಹಾಗೂ ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ಗಳನ್ನು ಯೂಸ್ ಮಾಡಿದ್ದಾರೆ. ಮನೆ ಒಳಗಡೆ ಯಾವ ಥರ ಗ್ರಾನೈಟ್ಗಳು ಹಾಕಿದ್ರು ಸೇಮ್ ಗ್ರಾನೈಟ್ಗಳು ನಿಮಗೆ ಸ್ಟೆಪ್ಸ್ಗೆ ಹಾಕಿದ್ದಾರೆ. ಹಾಗೂ 3 ಗ್ರಿಪ್ಪಿಂಗ್ ಲೈನ್ಗಳನ್ನು ಹಾಕಿದ್ದಾರೆ. ಸೊ ನಿಮಗೆ ಗ್ರಿಪ್ ಬರಬೇಕು ಅಂತ ಹೇಳ್ಬಿಟ್ಟು, ನೀರು ಬಿದ್ದಾಗ ಸ್ಕಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಗ್ರಿಪ್ಪಿಂಗ್ ಲೈನನ್ನು ಹಾಕ್ತಾ ಇದ್ದಾರೆ. ನೋಡಿ, ಸ್ಟೆಪ್ಸಲ್ಲಿ ನಿಮಗೆ ಈ ಟೈಪ್ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ಒಂದು 2.5 feet ನಿಮಗೆ ಸ್ಟೇರ್ ಕೇಸ್ ಇದೆ. ಓಕೆ ಫ್ರೆಂಡ್ಸ್, ಈಗ ನಾನು ಟೆರೆಸ್ ಏರಿಯಾದಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಟೆರೆಸ್ ಏರಿಯಾ. ಈ ಟೆರೆಸಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಗೆಸ್ಟ್ ರೂಮ್ ಆಗಿರ್ಬೋದು, ಸ್ಟೂಡೆಂಟ್ಗಳಿಗೆ ಓದ್ಕೊಳೋಕ್ಕಾಗ್ಬೋದು. ನೋಡಿ, ಆ ಒಂದು ರೂಮ್ಗೆ ಪಕ್ಕದಲ್ಲೇ ಟಾಯ್ಲೆಟ್ ಮಾಡಿದ್ದಾರೆ. ನೋಡಿ, ಸರೌಂಡಿಂಗ್ಸ್ ನೋಡೋದಾದರೆ ನೋಡಿ ಈ ಟೈಪ್ ಇದೆ ಸರೌಂಡಿಂಗ್ಸ್. ಮನೆಯ ಸುತ್ತಮುತ್ತ ಎಲ್ಲ ಹೊಸ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ಹೊಸ ಏರಿಯಾ ಅಂತಲೇ ಹೇಳ್ಬೋದು. ನೋಡಿ, ಒಳ್ಳೆ ಡೀಸೆಂಟಾಗಿ ಸೈಲೆಂಟಾಗಿರುವಂಥ ಏರಿಯಾ, ಪೀಸ್ಫುಲ್ ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾ. ನೋಡಿ, ಇಂಡಿಪೆಂಡೆಂಟಾಗಿ ಯಾರಾದರೂ ಒಂದೇ ಒಂದು ಮನೆ ಸಾಕು ನಮಗೆ ಅನ್ನೋರು ಈ ಒಂದು ಮನೆಯನ್ನು ನೀವು ವಿಸಿಟ್ ಮಾಡಿ. 3040 ಈಸ್ಟ್ ಫೇಸ್ ಮನೆ. ಮೇಲ್ಗಡೆ ಒಂದು ರೂಮು ಮತ್ತು ಸಪ್ರೇಟ್ ಟಾಯ್ಲೆಟನ್ನು ಮಾಡಿದ್ದಾರೆ. ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬ ಚೆನ್ನಾಗಿದೆ. ರೆಂಟೆಡ್ ಪರ್ಪಸ್ ಬೇಕಾಗಿಲ್ಲ ಅನ್ನೋರು ಬೇಕಾದ್ರೆ ಒಂದ್ಸಲಿ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ಓನ್ ಹೌಸ್ ಇರೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಈ ಮನೆ ಮೇಲ್ಗಡೆ ಇರೋವಂಥ ಮನೆಗೆ ಸಪ್ರೇಟ್ ಒಂದು ವಾಶ್ರೂಮ್ ಮಾಡಿದ್ದಾರೆ. ಅಟ್ಯಾಚ್ ಮಾಡೋದಿಲ್ಲ, ಔಟ್ಸೈಡ್ ಮಾಡಿದ್ದಾರೆ. ಇದು ಇಂಡಿಯನ್ ಟಾಯ್ಲೆಟ್. ನೋಡಿ, ಒಳಗಡೆ ಎಲ್ಲ ವಾಲಲ್ಲಿ 1-2-3 ಟೈಪ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಇಂಡಿಯನ್ ಟೈಪ್ ಇದೆ. ಹಾಗೂ ವಾಷಿಂಗ್ ಮಿಷಿನನ್ನು ಇಲ್ಲೇ ಇಟ್ಟಿದ್ದಾರೆ. ಸೊ ಎಲ್ಲಾದರೂ ಬ್ಯಾಚುಲರ್ಗೆ ನೀವು ರೆಂಟೆಡ್ ಆದರೂ ಕೊಡ್ಬೋದು, ಅಥವಾ ನೀವೇ ಓನ್ ಯೂಸ್ ಮಾಡ್ಬೋದು. ಒಂದು 3000 ನಿಮಗೆ ರೆಂಟನ್ನು ಬರುತ್ತೆ ಬಾಡಿಗೆ ಕೊಟ್ಟರೆ. ಬೇಡಪ್ಪ ಅಂತಂದರೆ ಮನೇಲಿ ಯಾರಾದರೂ ಸ್ಟೂಡೆಂಟ್ಸು ವಯಸ್ಸಾಗಿರೋರಿದ್ದರೆ ಅಥವಾ ಗೆಸ್ಟ್ಗಳಿಗೆ ಇರಲಿ ಅಂತ ಹೇಳ್ಬಿಟ್ರೆ ನೀವು ಇದನ್ನು ರೂಮ್ ಯೂಸ್ ಮಾಡ್ಬೋದು. ಸೊ ರೂಮಲ್ಲಿ ನೆಕ್ಸ್ಟ್ ಏನಾದರೂ ಈ ಬಿಲ್ಡಿಂಗನ್ನು ಫಸ್ಟ್ ಫ್ಲೋರಲ್ಲಿ ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡೋಕ್ಕಾದರೆ ಇದು ಕರೆಕ್ಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇದರಲ್ಲಿ ಯಾವುದು ಏನು
ಗಿಮಿಲೇಷನ್ ಮಾಡೋಂಗಿಲ್ಲ. ಸೊ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಮನೆಯನ್ನು ನೀವು ಮಾಡ್ಕೋಬೋದು. ನೋಡಿ ಇಲ್ಲೂ ಸಹ 3 ಪಾನ್ ವಿಂಡೋನ ಇಟ್ಟಿದ್ದಾರೆ. ಸಜ್ಜೆ ಮಾಡಿದ್ದಾರೆ. ನೋಡಿ ಟೆರೆಸ್ ಏರಿಯಾ ಈ ಟೈಪ್ ಇದೆ ಫ್ರೆಂಡ್ಸ್. ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಇದು. ನೋಡಿ ಪಿಲ್ಲರ್ಗಳೆಲ್ಲ ರೈಸ್ ಆಗಿದ್ದಾವೆ. ಪಿಲ್ಲರ್ ರೈಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, 2ರಿಂದ 3 ಫ್ಲೋರ್ ಪ್ಲಾನಿಂಗ್ ಅನ್ನು ಮಾಡ್ಬೋದು. ನೋಡಿ 1.5 ಅಡಿ ನಿಮಗೆ ಪಿಲ್ಲರ್ಗಳನ್ನು ರೈಸ್ ಮಾಡಿದ್ದಾರೆ. ವಿಡ್ತು ಲೆಂತ್ ಎರಡೂ ಸಹ 1.5 ಅಡಿ ಇದೆ. ನೋಡಿ ಸುತ್ತಮುತ್ತ ಎಲ್ಲ ಹೊಸ ಮನೆಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ. ಸುತ್ತಮುತ್ತ ಎಲ್ಲ ಮನೆಗಳು ಆಗ್ತಾ ಇದ್ದಾವೆ. ಇದು ಮಾದನಾಯಕನಹಳ್ಳಿ ನಿಯರೆಸ್ಟ್ ಇರುವಂಥ ಮನೆ. ಮೈನ್ ರೋಡಿಂದ ನಿಮಗೆ ಒಂದು ಜಸ್ಟ್ 2.5 ಕಿಲೋಮೀಟರ್ ಇದೆ. ಒಂದು 500 ಮೀಟ್ರಲ್ಲಿ ಒಂದು 500 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರ್ ನಿಮಗೆ ಬಸ್ ಸ್ಟಾಪ್ ಇದೆ. BMTC ಬಸ್ ಸ್ಟಾಪು. ಸೊ ನೋಡಿ ಈ ಒಂದು ಕಾನ್ಸೆಪ್ಟಲ್ಲಿರುವಂಥ ಮನೆ ನೀವೇನಾದರೂ ನೋಡ್ತಾ ಇದ್ದರೆ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ಇಂಡಿಪೆಂಡೆಂಟ್ ಆಗಿರೋರು, ಸೊ ನಮಗೆ ಸಿಂಗಲ್ ಮನೆ ಮಾತ್ರ ಬೇಕು ಅಂತ ಅನ್ನೋರು, ಬೆಂಗಳೂರು ಉತ್ತರ ಮಾದನಾಯಕನಹಳ್ಳಿ ಲಿಮಿಟಲ್ಲಿ, ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿ ಈ ಒಂದು ಮನೆ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈಸ್ಟ್ ಫೇಸ್ ಹೌಸ್ ನೋಡ್ತಾ ಇದ್ದರೆ ಈಸ್ಟ್ ಫೇಸ್ ಮನೆ ಬೇಕು ಅಂತ ಹೇಳ್ತಾ ಇದ್ರಿ ತುಂಬ ನಮ್ಮ ಸಬ್ಸ್ಕ್ರೈಬರ್ಸು, ಫಾಲೋಯರ್ಸ್. ಸೊ ನೋಡಿ ಈ ಬಿಲ್ಡಿಂಗನ್ನು ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ಬಿಲ್ಡಿಂಗಿನ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 60 ಲಕ್ಷ ಇದೆ, ನೆಗೋಷಬಲ್. ನೋಡಿ 3040 ಈಸ್ಟ್ ಫೇಸ್ ಹೌಸ್, ಮಾದನಾಯಕನಹಳ್ಳಿ, ಈ ಒಂದು ಸರೌಂಡಿಂಗ್ಸಲ್ಲಿ ಬರುವಂಥ ಮನೆ. ಒಂದು 3 ಇಯರ್ಸ್ ಓಲ್ಡ್ ಹೌಸ್, 3 ವರ್ಷ ಆಗಿದೆ ಕನ್ಸ್ಟ್ರಕ್ಷನ್ ಆಗಿ. ಸೊ ಓನರು ಕಾರಣಾಂತರಗಳಿಂದ, ಫೈನಾನ್ಷಿಯಲ್ ಏನೋ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ಸೇಲ್ ಮಾಡ್ತಾ ಇದ್ದಾರೆ.